ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ ಖರೀದಿಸಿದ್ದೀರಾ? ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ ಬಗ್ಗೆ ನಿಮಗೆಷ್ಟು ಗೊತ್ತು? ಇತ್ತೀಚೆಗಂತೂ ಬೆಂಗಳೂರು ಸೇರಿ ನಗರ ಪ್ರದೇಶಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುತ್ತಿರೋರ ಸಂಖ್ಯೆ ಹೆಚ್ಚಿದೆ. ಅಂತವರು ಕೇವಲ ಫ್ಲಾಟ್ಗಷ್ಟೇ ನಿಮ್ಮ ಹಕ್ಕು ಸೀಮಿತ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ ಪ್ರಕಾರ ಅಪಾರ್ಟ್ಮೆಂಟ್ ಕಟ್ಟಡ ಇರುವ ಒಟ್ಟು ಜಾಗದ ಪೈಕಿ ನಿಮ್ಮ ಫ್ಲಾಟ್ನ ಭಾಗದ ಆಸ್ತಿಯ ಹಕ್ಕುಪತ್ರ ನಿಮಗೆ ಸಿಗಲೇಬೇಕು. ಇಲ್ಲವಾದಲ್ಲಿ ಕೆಲವು ಪ್ರಕರಣಗಳಲ್ಲಿ ಬಿಲ್ಡರ್ಗಳು ಸಾಲ ಮಾಡುವ, ಅಡಮಾನ ಇಡುವ ಅಥವಾ ಕೆಲವು ವರ್ಷಗಳ ಬಳಿಕ ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ದಲ್ಲಿ ನಿಮ್ಮ ಹಕ್ಕು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಹೌದು, ನಗರದಲ್ಲಿ ಲಕ್ಷದಿಂದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಫ್ಲಾಟ್ಗಳನ್ನು ಖರೀದಿಸಿಯೂ ಮೋಸ ಹೋಗುವ ಸಾಧ್ಯತೆ ಇರುತ್ತೆ. ಫ್ಲಾಟ್ ಜೊತೆ ಆ ಅಪಾರ್ಟ್ಮೆಂಟ್ ಕಟ್ಟಡವಿರುವ ಜಾಗದ ಮಾಲೀಕತ್ವದ ಬಗ್ಗೆ ಹೆಚ್ಚಿನ ನಿವಾಸಿಗಳಿಗೆ ಅರಿವು ಇರುವುದಿಲ್ಲ. ಇದರಿಂದ ಮೋಸ ಹೋಗುವ ಸಾಧ್ಯತೆಯೇ ಹೆಚ್ಚಾಗಿದೆ. ಅಪಾರ್ಟ್ಮೆಂಟ್ ನಿವಾಸಿಗಳ ಸಂಘಗಳು ಈ ಬಗ್ಗೆ ಜನಜಾಗೃತಿ ಮೂಡಿಸೋ ಕೆಲಸ ಮಾಡ್ತಿವೆ. ಅಪಾರ್ಟ್ಮೆಂಟ್ ಸಂಘದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಅಪಾರ್ಟ್ಮೆಂಟ್ ಜಾಗದ ಮಾಲೀಕತ್ವದ ಬಗ್ಗೆ ಇರುವ ಗೊಂದಲ ತೆಗೆದುಹಾಕಬೇಕು, ಮತ್ತಷ್ಟು ಸ್ಪಷ್ಟ ಹಾಗೂ ಸರಳ ನಿಯಮಗಳನ್ನ ತಂದು ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ನ ಈ ಕಾಲಕ್ಕೆ ತಕ್ಕಂತೆ ತಿದ್ದುಪಡಿ ತರಬೇಕು ಅಂತ ಮನವಿ ಮಾಡಿದ್ದಾರೆ. ಇದಕ್ಕೆ ಡಿಸಿಎಂ ಕೂಡ ಸಕಾರಾತ್ಮಕ ಸ್ಪಂದನೆ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಹಲವು ಪ್ರಕರಣಗಳಲ್ಲಿ ಬಿಲ್ಡರ್ಗಳು ಫ್ಲಾಟ್ ಸೇಲ್ ಮಾಡಿ ಕೈ ತೊಳೆದುಕೊಳ್ತಿದ್ದಾರೆ. ಆದರೆ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಿರುವ ಜಾಗದ ನಿಗದಿತ ಜಮೀನನ್ನ ತಮ್ಮ ಹೆಸರಿಗೆ ನೋಂದಣಿ ಮಾಡಿಸಿ ಅಂತ ಫ್ಲಾಟ್ ಖರೀದಿಸಿರುವ ಮಾಲೀಕರು ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಫ್ಲಾಟ್ ಮಾಲೀಕರು ಅಪಾರ್ಟ್ಮೆಂಟ್ ನಿವೇಶನದ ಹಕ್ಕುಪತ್ರಗಳನ್ನು ನೀಡಬೇಕು ಅಥವಾ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಹೆಸರಿಗೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ಬಿಲ್ಡರ್ಗಳು ಜಾಗವನ್ನ ಫ್ಲಾಟ್ ಓನರ್ಗಳ ಹೆಸರಿಗೆ ನೋಂದಣಿ ಮಾಡಿಸದೇ ಇರೋ ಪ್ರಕರಣಗಳು ಹೆಚ್ಚಾಗಿವೆ. ಕಾರಣ ಇದರ ಜಾಗದ ಮೇಲೆ ಲೋನ್ ಮಾಡೋದು, ಅಡಮಾನ ಇಡುವುದು ಅಥವಾ ಕೆಲ ವರ್ಷಗಳ ಬಳಿಕ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡೋ ಕಾರ್ಯಗಳು ನಡೀತಾ ಇವೆ ಅನ್ನೋದು ಆತಂಕಕ್ಕೆ ಕಾರಣವಾಗಿದೆ. ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರದ ಸೆಕ್ಷನ್ 11 ಹಾಗೂ 17ರ ಪ್ರಕಾರ ಬಿಲ್ಡರ್ಸ್ ಸಾಮಾನ್ಯ ಜಾಗ ಸೇರಿದಂತೆ ಅಪಾರ್ಟ್ಮೆಂಟ್ನ ಒಟ್ಟು ಜಾಗವನ್ನ ಅಸೋಸಿಯೇಷನ್ ಹೆಸರಿಗೆ ನೋಂದಣಿ ಮಾಡಬೇಕು ಅಂತ ಹೇಳುತ್ತೆ. ಕಟ್ಟಡ ನಿರ್ಮಾಣ ಮುಗಿದ ಬಳಿಕ ಕೊಡುವ ಮುಕ್ತಾಯದ ಪ್ರಮಾಣಪತ್ರ ಪಡೆದ 3 ತಿಂಗಳ ಒಳಗೆ ಈ ನೋಂದಣಿ ಮಾಡಬೇಕಿದೆ. ಆದುದರಿಂದ ಕೂಡಲೇ ಫ್ಲಾಟ್ ಮಾಲೀಕರು ಎಚ್ಚೆತ್ತುಕೊಂಡು ಫ್ಲಾಟ್ನ ಜಾಗವನ್ನ ಆದಷ್ಟು ಬೇಗ ತಮ್ಮ ಹೆಸರಿಗೆ ನೋಂದಣಿ ಮಾಡಿಸಿಕೊಳ್ಳುವುದು ಒಳ್ಳೆಯದು.